ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ತೊಡೆತಟ್ಟಿ ಅಖಾಡಕ್ಕಿಳಿದಿದ್ದ ದಿಂಗಾಲೇಶ್ವರ ಶ್ರೀಗಳು ತಮ್ಮ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳ ಅಖಾಡ ಪ್ರವೇಶದಿಂದಾಗಿ ಪ್ರಹ್ಲಾದ್ ಜೋಶಿ ಅವರ ಗೆಲುವಿನ ಓಟಕ್ಕೆ ಒಂದಷ್ಟು ಪೆಟ್ಟು ಬೀಳಬಹುದಾ ಅನ್ನೋ ಚರ್ಚೆ ನಡೀತಾ ಇತ್ತು. ಇದೀಗ ಲೋಕಸಭಾ ಅಖಾಡದಿಂದ ಹಿಂದೆ ಸರಿದಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ನಾಮಪತ್ರವನ್ನ ಹಿಂಪಡೆದಿದ್ದಾರೆ. ದಿಂಗಾಲೇಶ್ವರ ಸ್ವಾಮೀಜಿ ಹುಬ್ಬಳ್ಳಿಯ ಮೋಹನ್ ಲಿಂಬಿಕಾಯ್ ನಿವಾಸದಲ್ಲಿ ಇದಾದ ನಂತರದಲ್ಲಿ ಗೌಪ್ಯ ಸಭೆ ಕೂಡ ನಡೀತಾ ಇದೆ. ದಿಂಗಾಲೇಶ್ವರರ ಜೊತೆಯಲ್ಲಿ ಸಂತೋಷ್ ಲಾಡ್ ಲಿಂಬಿಕಾಯ್ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸಚಿವ ಸಂತೋಷ್ ಲಾಡ್ ಹಾಗೆ ಮೋಹನ್ ಲಿಂಬಿಕಾಯ್ ದಿಂಗಾಲೇಶ್ವರ ಸ್ವಾಮೀಜಿಗಳು ಗುಪ್ತ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ನಾಮಪತ್ರವನ್ನ ಹಿಂಪಡೆದ ನಂತರದಲ್ಲಿ ನಡೀತಾ ಇರುವ ಈ ಒಂದು ಸಭೆ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ನೇರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಅಖಾಡಕ್ಕಿಳಿದಿದ್ರು ದಿಂಗಾಲೇಶ್ವರ ಸ್ವಾಮೀಜಿಗಳು. ಲಿಂಗಾಯತ ಅಸ್ತ್ರ ಈ ಬಾರಿ ಬ್ರಾಹ್ಮಣ ಅಭ್ಯರ್ಥಿಯಾಗಿರುವ ಜೋಶಿ ಅವರಿಗೆ ಸರಿಯಾಗಿ ಪೆಟ್ಟು ನೀಡಬಹುದು ಅನ್ನೋ ರೀತಿಯ ಚರ್ಚೆಗಳು ಕೂಡ ನಡೀತಾ ಇತ್ತು. ಇದೀಗ ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರವನ್ನ ವಾಪಸ್ ಪಡೆದ ನಂತರದಲ್ಲಿ ಚಿತ್ರಣ ಬದಲಾಗತ್ತಾ? ಸದ್ಯಕ್ಕಿರುವ ಕುತೂಹಲ ಇದು. ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂತಹ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ಕಣಕ್ಕಿಳಿದಂತಹ ದಿಂಗಾಲೇಶ್ವರ ಸ್ವಾಮೀಜಿಗಳು ಇವತ್ತು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವ ಮೂಲಕ ಕಣದಿಂದ ಹಿಂದಕ್ಕೆ ಸರಿದ್ದಾರೆ. ನಮ್ಮ ಜೊತೆಗೆ ದಿಂಗಾಲೇಶ್ವರ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸ್ವಾಮೀಜಿ, ಕಳೆದ 15-20 ದಿನಗಳಿಂದ ಸಾಕಷ್ಟು ಹೋರಾಟವನ್ನು ಮಾಡಿದ್ರಿ, ಕಣದಲ್ಲಿದ್ರಿ ಪಕ್ಷೇತರವಾಗಿ. ಇವತ್ತು ಏಕಾಏಕಿ ಹಿಂದಕ್ಕೆ ಸರಿದ್ರಿ, ಕಾರಣ ಏನು ಸರ್? ನಾನು ನನ್ನ ನಾಮಪತ್ರವನ್ನು ಮಾತ್ರ ಹಿಂಪಡೆದಿದ್ದೇನೆ ಹೊರತಾಗಿ ಹೋರಾಟವನ್ನು ಹಿಂಪಡೆದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ತಾವು ಗಮನದಲ್ಲಿ ಇಟ್ಕೋಬೇಕು. ಯಾವುದಕ್ಕೆ ಧರ್ಮಯುದ್ಧ ಅಂತ ಹೆಸರಿಟ್ಟಿದ್ದೇನೆ ಅದನ್ನು ಹಿಂದಕ್ಕೆ ಪಡೆದಿಲ್ಲ. ಅದನ್ನು ಸದಾಕಾಲ ಮುಂದುವರಿಸಿಕೊಂಡೇ ಇರ್ತೇನೆ. ಸ್ವಾಮೀಜಿ, ಇವತ್ತು ತಾವು ಕಣದಿಂದ ಹಿಂದೆ ಸರಿದಿದ್ರಿ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ನೀವು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾ ಇದ್ರಿ ಅಂತಕ್ಕಂಥ ಚರ್ಚೆಗಳಾಗ್ತಾ ಇದ್ದಾವೆ. ಏನು ಹೇಳ್ತೀರಿ ಸ್ವಾಮಿ? ಈಗ ನಮ್ಮ ಗುರಿ ಒಂದೇ ಇದೆ. ಇಲ್ಲಿ ಬೆಂಬಲ ಪಂಬಲ ಇವೆಲ್ಲ ಅದು ಎರಡನೇ ವಿಚಾರ. ಅದು ನಮ್ಮ ಗುರಿ ಏನೈತಲ್ಲ ಅದಕ್ಕೆ ಏನೇನು ಪ್ರಯೋಗಗಳನ್ನು ಮಾಡೋಕ್ಕೆ ಸಾಧ್ಯತೆ ಅವನ್ನೆಲ್ಲ ಮಾಡ್ತೀವಿ. ತಮ್ಮ ಬಗ್ಗೆ ಯತ್ನಾಳ್ ಅವರು ಒಂದು ಆರೋಪ ಮಾಡಿದರು. ಅವರು ದಿಂಗಾಲೇಶ್ವರ ಸ್ವಾಮೀಜಿಗಳು ಪೇಮೆಂಟ್ ತೊಗೊಂಡಿದ್ದಾರೆ ಅಂತ. ಅದಕ್ಕೆ ಈಗ ತಾವು ಇವತ್ತು ಕಣದಿಂದ ಹಿಂದಕ್ಕೆ ಸರಿದ್ರಿ, ಇದಕ್ಕೆ ಪೂರಕ ಅನಿಸ್ತಾ ಇಲ್ವ ಸ್ವಾಮಿ? ಅವರಿಗೆ ಪೇಮೆಂಟ್ ಬಹಳ ದೊಡ್ಡದಾಗಿ ಕಂಡಿರಬೇಕು. ಪೇಮೆಂಟ್ ತೊಗೊಂಡಾರ ಅಂತ ಹೇಳಿದ್ದಾರೆ ಅವರು. ಅವರಿಗೆ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಅವ್ರಿಗೇನಾದರೂ ಆತ್ಮಸಾಕ್ಷಿ ಇತ್ತು ಅಂದರೆ ಯಾರು ಹಣ ಕೊಟ್ಟರು, ಯಾರು ಇಸ್ಕೊಂಡ್ರು, ಎಲ್ಲಿ ಇಸ್ಕೊಂಡ್ರು, ಎಷ್ಟು ಇಸ್ಕೊಂಡ್ರು, ನಾಳೆಗೆ ನಿಮ್ಮನ್ನು ಕರ್ಕೊಂಡು ಅವ್ರು ಬರಲಿ. ನನಗೆ ಹಣದ ಅವಶ್ಯಕತೆ ಇಲ್ಲ. ಬಹುಶಃ ಅವ್ರೇನು ಮಾಡಿರ್ತಾರೆ, ಕೆಲವು ಸಾರಿ ನಿಂತಂಗೆ ಮಾಡಿ, ಹಿಂದಕ್ಕೆ ತೊಗೊಂಡಂಗೆ ಮಾಡಿ, ಹಣ ಕೊಟ್ಟಂಗೆ ಮಾಡಿ, ಇಸ್ಕೊಂಡಂಗೆ ಮಾಡಿ, ಹೀಗೆಲ್ಲ ಮಾಡಿರ್ತಾರೆ. ಹಾಗಾಗಿ ಎಲ್ಲರೂ ಅದನ್ನ ಮಾಡಿರ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ನಾವು ಮನಿನೇ ಬೇಡ, ತಂದೆ ತಾಯಿ ಬೇಡ, ಹೆಂಡ್ರು ಮಕ್ಕಳು ಬೇಡ, ಮದುವೆ ಬೇಡ, ಎಲ್ಲದನ್ನೂ ಬೇಡ ಅಂತ ಬಿಟ್ಟು ಅವರು ಆ ಹಣ ತೊಗೊಂಡು ನಾವೇನು ಮಾಡೋಣ? ಅದು ಹಣ ಅವರಿಗೆ ದೊಡ್ಡದೇ ಹೊರತಾಗಿ ನಮಗೇನು ಹಣ ದೊಡ್ಡದಲ್ಲ. ನಾವೇನಾದರೂ ಯಾರಾದರೂ ಭಕ್ತರ ಹಣ ದೇಣಿಗೆ ಅಂತೇಳಿ ಕೊಟ್ಟರೆ ಅದನ್ನು ಸಾರ್ವಜನಿಕರಿಗೆ ಹೊಟ್ಟಿಗೆ ಹಾಕ್ತೀವಿ ಹೊರತಾಗಿ ನಾವೇನು ತೊಗೊಂಡು ಏನು ಮಾಡೋದಿಲ್ಲ. ಬಹುಶಃ ಅವರಿಗೆ ನಾನು ಕೊನೆಯದಾಗಿ ಒಂದೇ ಮಾತನ್ನು ಹೇಳ್ತೀನಿ. ಹಣ ತೊಗೊಂಡಾರ ಅಂತ ಈ 2 ದಿನದಿಂದ ಏನು ಆರೋಪ ಮಾಡಿದ್ರಲ್ಲ, ಯಾರ ಕಡೆ ತೊಗೊಂಡಾರ, ಎಲ್ಲಿ ತೊಗೊಂಡಾರ, ಎಷ್ಟು ತೊಗೊಂಡಾರ, ಅದನ್ನು ಆತ್ಮಸಾಕ್ಷಿ ಇತ್ತಪ್ಪ ಅಂದ್ರೆ ನಾಳೆಗೆ ಬರಲಿ ಕರ್ಕೊಂಡು. ಸ್ವಾಮೀಜಿ, ತಾವು ಒಂದು ಮಾತು ಹೇಳಿದ್ರಿ, ನನ್ನನ್ನು ಕಣದಿಂದ ಹಿಂದಕ್ಕೆ ಸರಿಸುವಂಥ ಜನರು ಅಂದರೆ ರಾಜಕೀಯ ನಾಯಕರಿರ್ಬೋದು, ಈ ಭೂಮಿ ಮೇಲೆ ಯಾರು ಹುಟ್ಟಿಲ್ಲ ಅಂತ ಹೇಳಿದ್ರಿ. ತಾವೀಗ ಇವತ್ತು ಕಣದಿಂದ ಹಿಂದಕ್ಕೆ ಸರಿದಿರಿ, ಏನು ಸಂದೇಶ ಸ್ವಾಮೀಜಿ? ನೋಡ್ರಿ, ಕಣದಿಂದ ಹಿಂದಕ್ಕೆ ಸರಿದಿಲ್ಲ. ನಾನು ನಾಮಪತ್ರವನ್ನು ಹಿಂಪಡೆದಿದ್ದೇನೆ. ಕಣದಿಂದ ಎಲ್ಲಿ ಹಿಂದಕ್ಕೆ ಸರಿದೀನಿ? ನಾನು ನನ್ನ ಧರ್ಮಯುದ್ಧವನ್ನು ಮುಂದುವರಿಸಿದ್ದೀನಲ್ಲ, ನನ್ನ ಹೋರಾಟವನ್ನು ನಾನು ಮುಂದುವರಿಸಿದ್ದೀನಿ. ನಾಮಪತ್ರವನ್ನು ಮಾತ್ರ ಹಿಂಪಡೆದಿದ್ದೇನೆ ಹೊರತಾಗಿ ಹೋರಾಟವನ್ನು ಹಿಂಪಡೆದಿಲ್ಲ. ಧರ್ಮಯುದ್ಧವನ್ನು ಹಿಂದಕ್ಕೆ ಪಡೆದಿಲ್ಲ. ನಾನು ವ್ಯತ್ಯಾಸ ಇದೆ. ಹೋರಾಟದಿಂದ ಹಿಂದಕ್ಕೆ ಸರಿದಿಲ್ಲ, ಸರಿಯೋದೂ ಇಲ್ಲ. ದಿನಗಳಲ್ಲಿ ಯಾವ ರೀತಿ ಹೋರಾಟ ಮುಂದುವರಿಯುತ್ತೆ ಸ್ವಾಮೀಜಿ? ಗುರಿ ಮುಟ್ಟುವವರಿಗೆ ಯಾವ್ಯಾವ ರೀತಿ ಹೋರಾಟ ಮಾಡಬೇಕು ಅವು ಎಲ್ಲ ರೀತಿಯಿಂದನೂ ಹೋರಾಟ ಮಾಡ್ತೀವಿ. ಇದಿಷ್ಟು ದಿಂಗಾಲೇಶ್ವರ ಸ್ವಾಮೀಜಿಗಳ ಮತ್ತು ನಾನು ಕೇವಲ ನಾಮಪತ್ರವನ್ನು ಹಿಂದೆ. ಬನ್ನಿ, ಹುಬ್ಬಳ್ಳಿಯಿಂದ ನಾಗೇಂದ್ರ ಬಾಬು ಇದ್ದಾರೆ, ಬೆಳಗಾವಿಯಿಂದ ಮೈಲಾರಿ, ಮತ್ತೊಂದು ಕಡೆ ನವದೆಹಲಿಯಿಂದ ನಟೇಶ್, ಮತ್ತೊಂದು ಕಡೆ ಬೆಂಗಳೂರಿಂದ ವೀರೇಶ್ ಕೂಡ ನಮ್ಮೊಂದಿಗೆ
ನೇರ ಸಂಪರ್ಕದಲ್ಲಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಮೊದಲಿಗೆ ಯಾಕಂದರೆ ಇಡೀ ರಾಜ್ಯದ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಜೊತೆಗೆ ಹೋರಾಟಗಳು ತೀವ್ರಗೊಳ್ತಾ ಇದೆ. ಅದು ಮೈಸೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು. ಮೊದಲಿಗೆ ನಾನು ಫಸ್ಟ್ ಆಫ್ ಆಲ್ ಹುಬ್ಳಿಗೆ ಹೋಗ್ತೀನಿ. ನಾಗೇಂದ್ರ ಬಾಬು, ಒಂದು ಕಡೆ ದಿಂಗಾಲೇಶ್ವರ ಶ್ರೀಗಳು ಹಿಂದೆ ಸರಿದಿದ್ದಾರೆ, ಮತ್ತೊಂದು ಕಡೆ ಈ ಹೋರಾಟಗಳು ಕೂಡ ಭಾಳ ಮುಂಚೂಣಿಗೆ ಹೋಗ್ತಾ ಇದೆ. ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಸಂತೋಷ್ ಲಾಡ್ ಮತ್ತು ಮೋಹನ್ ಲಿಂಬಿಕಾಯಿ ಹೋಗಿ ವಾಪಸ್ ಪಡಿಸುವಲ್ಲಿ ಹೇಗೆ ಯಶಸ್ವಿ ಆಗ್ತಾರೆ? ನಂಬರ್ 1. ಯಾಕೆ ಈ ಕ್ವಶನ್ ಅಂತಂದರೆ, ದಿಂಗಾಲೇಶ್ವರ ಶ್ರೀಗಳು ಇದ್ದರೆ ಅಖಾಡದಲ್ಲಿ ಅದು BJPಗೆ ತೊಂದರೆ ಅಲ್ವಾ, ಕಾಂಗ್ರೆಸ್ಗೆ ಪ್ಲಸ್ ಅಲ್ವಾ? ಇದೀಗ ಕಾಂಗ್ರೆಸ್ ನಾಯಕರುಗಳು ಹೆಂಗೆ ತೆಗೆಸ್ತಾರೆ? ಯಾರಿಂದಾಗಿ ತೆಗೆದರು ಇದು? ಜಯಪ್ರಕಾಶ್ ಶೆಟ್ಟಿ, ವಿಧಾನಸಭಾ ಚುನಾವಣೆಯ ವಿಚಾರವಾಗಿ ನಾನೀಗ ಮೊದಲಿಗೆ ಮಾತಾಡ್ತೀನಿ. ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಅಭೂತಪೂರ್ವವಾದಂಥ ಗೆಲುವು ಸಿಕ್ಕಿದ್ದು, ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಬಿದ್ದಂತಹ ವಿಚಾರವಾಗಿ 135 ಸೀಟ್ಗಳನ್ನು ಗೆಲ್ಲೋದಕ್ಕೆ ಕಾರಣವಾಗಿತ್ತು. ಇಲ್ಲರಿ, ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ನೇರವಾಗಿ ಒಂದು ಕಡೆ ಪ್ರಹ್ಲಾದ್ ಜೋಶಿ ವರ್ಸಸ್ ದಿಂಗಾಲೇಶ್ವರ ಶ್ರೀಗಳು ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಎಲ್ಲ ಒಂದು ಕಡೆ ವಿನೋದ್ ಅಸೋಟಿ ಅವರೇನಿದ್ದಾರೆ, ಇಲ್ಲಿನ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಅವರಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುತ್ತೆ ಅನ್ನುವ ಚರ್ಚೆಗಳು ಕೂಡ ಶುರುವಾಗಿತ್ತು. ಎಲ್ಲಿ ದಿಂಗಾಲೇಶ್ವರ ಶ್ರೀಗಳು ಅಖಾಡದಲ್ಲಿ ಇದ್ದಿದ್ದೇ ಆಗಿದ್ರೆ ಬಹುತೇಕ ಅವರ ಸಮುದಾಯದ ಹಾಗೂ ಲಿಂಗಾಯತ ಸಮುದಾಯದ ಎಲ್ಲ ಮತಗಳು ಕೂಡ ದಿಂಗಾಲೇಶ್ವರ ಶ್ರೀಗಳಿಗೆ ಹೋಗ್ತಾ ಇತ್ತು ಅನ್ನುವ ಚರ್ಚೆಗಳು ನಡೀತಾ ಇತ್ತು. ಒಂದು ವೇಳೆ ದಿಂಗಾಲೇಶ್ವರ ಶ್ರೀಗಳು ತಮ್ಮ ನಾಮಪತ್ರವನ್ನು ಹಿಂಪಡೆದುಕೊಂಡಿದ್ದೇ ಆದರೆ ಆ ಎಲ್ಲ ಮತಗಳನ್ನು ನಾವು ಸೆಳೆಯುವಂಥ ಸಾಧ್ಯತೆಗಳನ್ನು ಮಾಡ್ಕೋಬಹುದು. ಅದೊಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇತ್ತು. ಹಾಗಾಗಿ ಕಾಂಗ್ರೆಸ್ನ ನಾಯಕರು ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಇಂಥ ಒಂದು ನಡೆಯನ್ನು ತೆಗೆದುಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಆದರೆ ನೋಡಿ, ದಿಂಗಾಲೇಶ್ವರ ಶ್ರೀಗಳು ಆರಂಭದಿಂದಲೂ ಕೂಡ ಎಲ್ಲೂ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡೋದಿಲ್ಲ. ನೇರವಾಗಿ ಅವರು ವಾಗ್ದಾಳಿ ನಡೆಸಿದ್ದು BJP ಅಭ್ಯರ್ಥಿ ಆಗಿರುವಂಥ ಪ್ರಹ್ಲಾದ್ ಜೋಶಿ ಅವರು. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ಅವರು ಸೆಟೆದು ನಿಂತಿದ್ರು. ಈಗ ಅವರು ನಾಮಪತ್ರವನ್ನು ಹಿಂಪಡೆದುಕೊಂಡಿದ್ದಾರೆ. ಈಗ ಒಂದು ವೇಳೆ ಅವರು ತಮ್ಮ ಒಂದು ಬೆಂಬಲವನ್ನು ಕಾಂಗ್ರೆಸ್ಗೆ ಘೋಷಣೆ ಮಾಡಿದಾದರೆ ಅವರ ಸಮುದಾಯದ ಮತಗಳು ಬಹುತೇಕ ಕಾಂಗ್ರೆಸ್ಗೆ ಬೀಳುತ್ತೆ ಅನ್ನುವ ಲೆಕ್ಕಾಚಾರದೊಂದಿಗೆ ಇಂಥ ಒಂದು ನಡೆಗೆ ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಇನ್ಪುಟ್ಸ್ಗಾಗಿ. ನನಗೆ ಈಗಲೂ ಕೂಡ ಅದರ ಟೆಕ್ನಿಕಾಲಿಟಿ ಇನ್ನೂ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ. ಯಾಕಂದರೆ ದಿಂಗಾಲೇಶ್ವರ ಶ್ರೀಗಳು ಅಖಾಡದಲ್ಲಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳನ್ನೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತೇಳಿ, ಮತ್ತೊಂದು ಕಡೆ ಅಸೂಟಿ ಅವರು ಏನು ಕುರುಬ ಸಮುದಾಯಕ್ಕೆ ಸೇರಿದವರು, ಅಲ್ಲಿ ಇಬ್ಬರಿಗೆ ಮಾತ್ರ, ಮಂಜುನಾಥ್ ಹಿಟ್ನಾಳ್ ಅವ್ರಿಗೆ ಮಾತ್ರ ಆ ಭಾಗದಲ್ಲಿ 2 ಟಿಕೆಟ್ಗಳನ್ನು ಕೊಡಲಾಗಿದೆ, ಬೇರೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ಏನು ಸಮುದಾಯ, ವಿಶೇಷವಾಗಿ ಕುರುಬ ಸಮುದಾಯ ಏನು ಮಾಡೋದು. ಆದರೆ ಸಂತೋಷ್ ಲಾಡ್ ಯಾವತ್ತೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಆಲ್ರೆಡಿ 75% ನಾವು ಕ್ಲಿಯರ್ ಮಾಡಿದ್ದೀವಿ, ಅಗತ್ಯ ಇರಲಿಲ್ಲ ಅನ್ನುವಂಥದ್ದು. ಭಾಳ ರೋಚಕವಾಗಿದೆ. ಇದು ಯಾರ ಕೈ ಮೇಲಾಗಿದೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು.